ಏನು ಎಷ್ಟು ಇಂಜಿನಿಯರಿಂಗ್ ಮಾಡಿದಿ, ಓದಿ ಎಲ್ಲ ಮಾಡಿ ಕೆಲಸ ಮಾಡಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದದ ಹೇಳಿ. ಒಬ್ಬರು ಒಂದು 4 ಹುಡುಗರು ಒಂದು ಕಾಲೇಜ್ಗೆ ಹೋದ್ರಂತ, ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅಲ್ಲಿ ಮುಂದೊಬ್ಬ ವಾಚ್ಮನ್ ಇದ್ದಂತ. ಆ ವಾಚ್ಮನ್ ಕೇಳಿದ್ರಂತ, ಹೆಂಗೈತ್ರಿ ಕಾಲೇಜು? ಭಾಳ ಚಲೋ ಐತ್ರಿ. ಅಲ್ಲ, ನಾವು ಅಡ್ಮಿಷನ್ ಮಾಡಿಸ್ಬೇಕಂತ. ಭಾಳ ಚಲೋ ಐತೆ, ಮಾಡಿಸ್ರಿ, ಇದು ನಾವು ಇಲ್ಲೇ ಓದಿದ್ವಿ ಅಂತಂದು. ನಾವು ನಮ್ಮದು ಇದೇ ಎಜುಕೇಷನ್ ಇಲ್ಲಿ ಆಗೈತೆ ನಮ್ಮದು. ಏನು ದುಡಿಯುವಿಕೆ, ಯೌವನೇ ವಿಷಯಿಷಿಣ. ದುಡಿಯುವ ವಯಸ್ಸಿನಲ್ಲಿ ಹುಡುಗರು ದುಡಿಬೇಕಾಗ್ತೈತಿ. ಅದು ಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ, ಎಕಡೆರೆ ಒಂದು ಹರಕ್ ಪ್ಯಾಂಟ, ಎಕಡೆರೆ ಒಂದಿಷ್ಟು ಕೂದಲ, ಯಾವುದರ ಒಂದಿಟ್ಟು ಅಂಗಿ, ಆ ಪಟಪಟಿ ಸೈಲೆನ್ಸರ್ ಹಚ್ಚಿ ಊರು ತುಂಬ ಒದರಿಸ್ತೀವಿ. ಪಟಪಟಿ ಸೈಲೆನ್ಸರ್ ಹಚ್ಚಿ ಊರು ತುಂಬ ಒದರಿಸೋರು ಯುವಕರಾಗ್ತೀವೇನು? ಅವು ಪ್ಯಾಂಟ್ ಚಲೋ ಪ್ಯಾಂಟ್ ಹರ್ಕೊಂಡು ಅದನ್ನು ಹಾಕ್ಕೊಂಡಾನ. ಈಗ ಅವು ಹುಡುಗರು ಪ್ಯಾಂಟ್ ಹಾಕವು ಹಿಂದೆ ಎಲ್ಲಿ ಬಿಚ್ಚೆ ಬಿಡ್ತೈತೆ ಅನ್ನಂಗೆ ಇರ್ತೈತೆ. ಅದು ಏನು ಫ್ಯಾಷನ್. ಮತ್ತು ಅಂಗಿ ಹಾಕ್ಕೊಂಡವಲ್ಲ, ಅದ್ರದ್ದೊಂದು ಟ್ಯಾಪ್ ಇದ್ರದ್ದೊಂದು ಟ್ಯಾಪ್, ಅವು ಕೌದಿ ಹೊಲ್ದಂಗೆ ಇರ್ತೈತೆ ಅದು. ಮನೆ ಕೂದಲು ಬಿಟ್ಟನೋ, ಎಷ್ಟು ಬಿಟ್ಟನೋ, ಯಾವಾಗ ಕಟ್ ಮಾಡ್ತಾನೋ, ಎಷ್ಟು ಇರ್ತೈತೋ ಗೊತ್ತಿರೋದಿಲ್ಲ ಅದು. ಅವ್ರವು ಬೈದ್ಲಂತ, ಹುಚ್ಚ, ಕೂದಲ ಕಟ್ ಮಾಡಿ ನೀನು ಅದನ್ನು, ಎಷ್ಟು ಉದ್ದು ಬಿಟ್ಟು. ಅವ ಎದಕ್ಕೆ ಆಡ್ತೀನಿ, ನನಗೆ ಸುಮ್ಮನಿರು, ಎದಕ್ಕೆ ಕಟ್ ಮಾಡ್ಬೇಕು? ಮುದೋಡೆ, ಅದು ನಿನ್ನೆ ನಿಮ್ಮ ತಂಗಿಗೆ ನೋಡಕ್ಕೆ ಬಂದಿದ್ರಲ್ಲ, ಆಕಿನ ಬಿಟ್ಟು ನಿನ್ನ ಒಪ್ಕೊಂಡು ಹೋಗ್ಯಾರ ಅವ್ರು. ಯಾವಾಗ ಕನ್ನೆ ವರ ಯಾವಾಗ ಗೊತ್ತಿಲ್ಲಾರ್ದಂಗಾಗೈತಿ. ಹಿಂಗೆ ಎಕಡೆರೆ ಪಟ್ಪಟ್ಟಿ ಒದರಿಸಿ, ಎಕಡೆರೆ ಕೂದಲ ಕಟ್ ಮಾಡಿ, ಎಂಥದರೆ ಅಂಗಿ ಹಾಕ್ಕೊಂಡು ವಿಚಿತ್ರವಾಗಿ ಕಾಣುವುದು ಯೌವನ ಅಲ್ಲ. ನಮ್ಮ ಯೌವನ ಯುವಕ ಅಂತ ಯಾರಿಗೆ ಅನ್ನಬೇಕು ಅಂದ್ರೆ, ಯಾವ ವಯಸ್ಸಿನಲ್ಲಿ ತಂದೆ ತಾಯಿಗಳ ಸೇವೆ, ದುಡಿಮೆ, ಸಮಾಜ, ದೇಶಕ್ಕಾಗಿ ಯಾರು ತನ್ನ ಯೌವನವನ್ನು ಮೀಸಲಾಗಿಟ್ಟಿರ್ತಾರಲ್ಲ ಅವರಿಗೆ ಯುವಕರು ಅನ್ನಬೇಕಾಗ್ತದೆ. ಯೌವನೇ ವಿಷಯಿಷಣ ವಾರ್ಧಿಕ್ಯ ಮುನಿವೃತ್ತಿನಾಂ. ವಾರ್ಧಿಕ್ಯ ಮುಪ್ಪು ಹೆಂಗಿರ್ಬೇಕಂದ್ರೆ ಮುನಿಯಂತೆ ಇರಬೇಕು. ಬಾಲ್ಯ ಓದೋದ್ರೊಳಗೆ ಮೀಸಲು ಮಾಡಬೇಕು, ಯೌವನ ದುಡಿಯುವುದಕ್ಕಾಗಿ ಮೀಸಲು ಮಾಡಬೇಕು. ಮುಪ್ಪು ರಿಟೈರ್ಡ್ ಆದ್ರಲ್ಲ, ರಿಟೈರ್ಡ್ ಆಗಿವ್ರಿ ಇನ್ನೇನೈತೆ ಅಂದ್ರೆ ಅದು ಮೀಸಲು ಮಾಡ್ಬೇಕಂತಾನೆ. ವಾರ್ಧಿಕ್ಯ ಮುನಿವೃತ್ತಿನಾಂ. ಮನ್ಯಾಗ ಹೆಂಗಿರ್ಬೇಕಂದ್ರೆ ಸಂತರಂಗಿರ್ಬೇಕಂತ. ಮುನಿ ಅಂದ್ರೆ ಸಂತರಂಗಿರ್ಬೇಕು. ಕಾಲ ನಾಡಿನೊಳಗಿದ್ರು ಮುಖ ಕಾಡಿನ ಕಡೆ ಇರ್ಬೇಕು. ಮುಖ ಕಾಡಿನ ಕಡೆ ಇರಬೇಕು, ಕಾಲ ನಾಡಿನೊಳಗಿರ್ಬೇಕು ಅಂದ್ರೆ ಇವ್ರಿಗೆ ಸಂತ ಅಂತಾರೆ. ಇವನು ಮುಖ ಕಾಲು ಇನ್ನೂ ಅಡಿಗೆ ಮನೆ ಕಡೆನ ಅದಾವೆ. ಏನು ಮಾಡಿಯಪ್ಪ, ಬೆಳಿಗ್ಗೆ ಹೋಗ್ಕಾನ ಒಂದು 8-10 ಮಂದಿ ಕೂಡ್ತಾರ ವಾಕಿಂಗ್. ವಾಕಿಂಗ್ ಹೋದ್ರಂದ್ರೆ ಅವ್ರು ವಾಕಿಂಗ್ ಮಾಡೋದಿಲ್ಲ, ಊರು ಸುದ್ದಿ ಬರೇ ಟಾಕಿಂಗ್. ವಾಕಿಂಗ್ ಇಲ್ಲ. ಬಂದನ ಪೇಪರ್ ಓದ್ತಾನ, ಪೇಪರ್ ಬೆಳಿಗ್ಗೊಮ್ಮೆ ಓದ್ತಾನ, ಸ್ನಾನ ಮಾಡಿಂದ ಮತ್ತೆ ಪೇಪರ್ ಓದ್ತಾನ, ಮತ್ತು ಊಟ ಮಾಡಿಂದ ಪೇಪರ್ ಓದ್ತಾನ, ಮಧ್ಯಾಹ್ನದಾಗ ನಿದ್ದೆ ಬರೋದಿಲ್ಲ, ಮತ್ತೆ ಪೇಪರ್ ಬಾಯಾಟ ಮಾಡ್ತಾನೆ ಅನ್ನೋಂಗೆ ಓದ್ತಾನೆ. ಓದಿದ್ದ ಪೇಪರ್. ಆಮೇಲೆ ಹಿಂಗೆ ಬಂದು TV ಹಚ್ಬೇಕಂತಾನ ಹುಡುಗರು ಬಂದು ಪೋಗೋ ಹಚ್ತಾವ. ಇವ ನ್ಯೂಸ್ ಹಚ್ಚೋದಕ್ಕೆ ಹುಡುಗರು ಪೋಗೋ ಹಚ್ಚಿ ನೀವು ಹೊರಗೆ ಹೋಗೋ ಅಂತಾವ. ಎಲ್ಲಿ ವಾರ್ಧಿಕ್ಯ ಹೆಂಗೈತಿ. ಒಬ್ಬ ಡೆಲ್ಲಿ ಒಳಗೆ ಒಬ್ಬ ಮನುಷ್ಯ ಓಂಕಾರನಾಥ್ ಶರ್ಮಾ ಅವನ ಹೆಸರು. ಅವ ಈ ಲ್ಯಾಬ್ ಟೆಕ್ನಿಷಿಯನ್ ಆಗಿ ರಿಟೈರ್ಡ್ ಆದ. ಅವನ ಹೆಸರು ಓಂಕಾರನಾಥ್ ಶರ್ಮಾ. ಅಂದ್ರೆ ಮುಪ್ಪು ಹೆಂಗೆ ಕಳಿಬೇಕು ಮನುಷ್ಯ. ಅದು ರೈಲ್ವೆ ಬ್ರಿಡ್ಜ್ ಬಿತ್ತಂತ. ಈ ಮೆಟ್ರೋ ಮಾಡ್ತಾರಲ್ಲ, ಮೆಟ್ರೋ ಮಾಡುವಾಗ ಬ್ರಿಡ್ಜ್ ಬಿದ್ದಿದ್ದಕ್ಕೆ ಭಾಳ ಮಂದಿ ಬಡವರಿಗೆ ಔಷಧ ಸಿಗಲಿಲ್ಲ. ಅವ ಏನು ಮಾಡ್ದ ಅಂದ್ರೆ ರಿಟೈರ್ಡ್ ಆದಮೇಲೆ ಈಗ ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಹೋಗ್ತಿದ್ದ. ಮತ್ತು ಎಲ್ಲ ಶ್ರೀಮಂತರ ಅಪಾರ್ಟ್ಮೆಂಟ್ ಅಂದರೆ ಎಲ್ಲರೂ ರೋಗಿಗಳೇ ಅಷ್ಟೇ, ಎಲ್ಲ ಟೈಪು ರೋಗ ಅಲ್ಲೇ ಸಿಗೋದು. ಅವ ಏನು ಮಾಡಿದ್ನಂದ್ರೆ ಅಪಾರ್ಟ್ಮೆಂಟಿಗೆ ಅಡ್ಡಾಡಿ ವೇಸ್ಟ್ ಅವ್ರು ತೋಳದ ಗುಳಿಗೆ ಇರ್ತಾವಲ್ಲ ಅವೆಲ್ಲ ಕಲೆಕ್ಟ್ ಮಾಡಕತ್ತ. ಅವನ್ನೆಲ್ಲ ಕಲೆಕ್ಟ್ ಮಾಡಿ ಬೆಳಗ್ಗೆ ವಾಕಿಂಗ್ ಮಾಡ್ಕೋಂತ ಎಲ್ಲ ಮನ್ಯಾಗ ಹೆಚ್ಚುವರಿ ಇದ್ದು ನೀವು ಹೆಂಗೆ ಅನ್ನದ ಭಿಕ್ಷೆ ಮಾಡ್ತೀರಲ್ಲ, ಮೆಡಿಸಿನ್ ಭಿಕ್ಷೆ ಮಾಡೋದತ್ತ. ಗುಳಿಗೆ ಭಿಕ್ಷೆ ಮಾಡಿ ಗುಳಿಗೆ ತೊಗೊಂಡು ಬಂದು ಮತ್ತೆ ಬೈಫರ್ಕೇಟ್ ಮಾಡಿ ಸ್ಲಮ್ಸ್ ಬಡವ್ರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಹೋಗಿ ಫ್ರೀ ಗುಳಿಗೆ ಕೊಡ್ತಿದ್ದ. ಈಗ ಅವನಿಗೆ ಮೆಡಿಸಿನ್ ಬಾಬಾ ಅಂತ ಕರೀತಾರೆ ಎಲ್ಲರೂ, ಓಂಕಾರನಾಥ್ ಶರ್ಮಾ. ಅಂದ್ರೆ ಮುಪ್ಪು ಸಹಿತ ನಾವು ಸರಿಯಾಗಿ ಕಳಿಬೋದು ಅಂತ. ಮುಪ್ಪನ್ನು ಸರಿಯಾಗಿ ಕ್ರಿಯೇಟಿವಿಟಿ ಕೆಲಸ ಮಾಡದೆ ಇದ್ರೆ ಚಿಂತೆ ಶುರುವಾಗ್ತಾವೆ. ಮುಪ್ಪಿಗೆ ನಿದ್ದೆ ಬರೋದಿಲ್ಲ, ಚಿಂತೆ ಶುರುವಾಗ್ತವೆ. ಯೋಗೇ ನಾಂತೆ ತನು ತ್ಯಜೇತ್.
ಮನುಷ್ಯ ದೇಹವನ್ನು ಹೇಗೆ ಬಿಡಬೇಕು ಅಂದ್ರೆ ಯೋಗೇನ ಅಂತೆ, ಯೋಗ ಮಾಡ್ದಂಗೆ ಇರ್ಬೇಕಂತ ಜೀವನ. ನಕ್ಕೋಂತ ಹೋಗ್ಬೇಕಂತ, ಈ ಜಗತ್ತು ಬಿಟ್ಟು ಹೋಗುವಾಗ ಹೆಂಗೆ ಹೋಗ್ಬೇಕಂದ್ರೆ ನಕ್ಕೋಂತ ಹೋಗ್ಬಿಡೋದಷ್ಟು. ಅಳ್ತಾರೆ ಯಾರು ಹೇಳಿ? ನಾವು ಹಂಗೆ ಎಂದರ ಹೋಗಿವೇನು? ನಮ್ಮ ಸಾವು ಎಂದರ ನಕ್ಕೊಂತ ಐತೇನು? ಅವ ಮುದುಕ್ ಹೋಗ್ತಿರ್ತಾನ, ಮಕ್ಕಳಿಗೆ ಕರೆಸ್ತಾನ, ಹೆಣ್ಮಗಳಿಗೆ ತವ್ರ ಮನೆಯಿಂದ ಬಾ ಅಂತ ಕರೆಸ್ತಾನ, ಮಾತು ಬರ್ತಿರೋದ್ರಲ್ಲಿ ಕೈ ಮಾಡ್ತಿರ್ತಾನೆ, ಕೈ ಕೊಡು ಅಂತ. ಆ ಹುಡುಗಿ ಕೈ ತೊಗೊಂಡು ಮಗನ ಕೈ ಮೇಲೆ ಹಾಕಿ ಮಗಳ ಕೈ ಹಾಕಿಸ್ಕೊತಾನ. ಹೋಗಾಗ ಇಲ್ಲ, ನಿನ್ನ ಮಗಳಿಗೆ ನನ್ನ ಮೊಮ್ಮಗನಿಗೆ ಕೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ. ಅವ್ರಂತಾರೆ ನಿಮ್ಮ ಮೊದಲು ಹೋಗಿ ಆಸ್ತಿ ಸಲುವಾಗಿ ನಮಗೆ ಶಾಂತಿ ಬೇಕಾಗೈತೆ. ಏನು ತಾನ ಹೊಂಟಾನ, ಏನು ಕೈ ಮೇಲೆ ಕೈ ಹಾಕಿಸ್ಕೊಂಡು ಏನು ಮಾಡ? ಯೋಗೇನಾಂತೆ ತನುತ್ತೇಜೈತ್. ಹೆಂಗೆ ದೇಹ ಬಿಡ್ಬೇಕಂದ್ರೆ, ಈಗ ಹೋಮ್ವರ್ಕ್ ಮಾಡ್ಲಾರ್ದ ಹುಡುಗರು ಹೆದರ್ಕೊಂತ ಹೋಗ್ತಾರ, ಹೋಮ್ವರ್ಕ್ ಮಾಡಿದ ಹುಡುಗರು ನಕ್ಕೊಂತ ಹೋಗ್ತಾರ. ಹಂಗೆ ನಾವು ಹೋಮ್ವರ್ಕ್ ಮಾಡಿದವ್ರಂಗೆ ಗ್ರೌಂಡ್ ವರ್ಕ್ ಮಾಡಬೇಕು. ಇಲ್ಲಿ ಮಾಡಿ ಹೋಗಿಬಿಟ್ರೆ ಸಾವು ಸಹಿತ ಪ್ರಿಯ ಆಗಿಬಿಡ್ತೈತೆ ಮನುಷ್ಯ. ಯೋಗೇನಾಂತೆ ತನುತ್ತೇಜತ್, ಮೀಸಲು ಮಾಡುವಿಕೆ ಇದು. ಅದಕ್ಕೆ ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಮನ ಮೀಸಲು ಶಿವನ. ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ ಜಗದೀಶ ಕಾಣ ರಾಮನಾಥ. ಯಾರು ತನು ಮನ ಇಂದ್ರಿಯ ಇವುಗಳ ಮೀಸಲನ್ನು ಕೆಡಿಸ್ಕೊಂಡಿಲ್ಲಲ್ಲ ಅವರೇ ದೇವರು ಅಂತ ಅವ್ರು ಹೇಳ್ತಾರೆ. ಅವರು ದೇವರಷ್ಟೆ. ಮೀಸಲನ್ನು ಕೆಡಿಸ್ಕೊಳ್ಳಾರ್ದಂಗೆ ಬದುಕು. ದೇಶಕ್ಕಾಗಿ, ಧರ್ಮಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನನ್ನ ಇಂದ್ರಿಯಗಳನ್ನು ಮೀಸಲಾಗಿಡಬೇಕು. ಅದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಮೀಸಲು ಮಾಡೋದು. ಇತಿಹಾಸದೊಳಗೆ ಮಾಡಲಿಲ್ಲ ಎಷ್ಟು ಜನ ಮೀಸಲು ಮಾಡಿದ್ರಿ ಈ ದೇಹವನ್ನು. ನೀವೆಲ್ಲ ಭಗತ್ ಸಿಂಗನ ಬಗ್ಗೆ ಕೇಳಿರಿ. ಭಗತ್ ಸಿಂಗನಿಗೆ ಲಾಹೋರ್ ಜೈಲಿನೊಳಗೆ ಇಟ್ಟಿದ್ರು. ಹಿ ವಾಸ್ ಹ್ಯಾಂಗ್ಡ್ ವೆನ್ ಹಿ ವಾಸ್ ಜಸ್ಟ್ 23. 23 ವರ್ಷಕ್ಕೆ ಗಲ್ಲು ಶಿಕ್ಷೆ ಆಯಿತು. ಯಾರಿಗೆ? ಭಗತ್ ಸಿಂಗನಿಗೆ. ಎದರ ಸಲುವಾಗಿ? ಕೊಲೆ ಮಾಡಿದ್ದಕ್ಕಲ್ಲ, ದೇಶದ ಸಲುವಾಗಿ. ಅವನಿಗೆ ಲಾಹೋರ್ ಜೈಲಿನೊಳಗಿದ್ದಾಗ 23 ವರ್ಷಕ್ಕೆ ಗಲ್ಲು ಶಿಕ್ಷೆ ಆಯಿತು. ಅಲ್ಲಿ ಹಗ್ಗ ಎಡೆ ಬಿಟ್ಟಿರ್ತಾರಲ್ಲ ಗಲ್ಲು ಶಿಕ್ಷೆಗೆ, ಅಲ್ಲಿಗೆ ತಗೊಂಡು ಹೊಂಟಿದ್ರು. ಅವನಿಗೆ ಹೋಗುವಾಗ ಒಬ್ಬ ಜೈಲ್ ಅಧಿಕಾರಿ ಕೇಳ್ತಾನೆ, ಇವ ಭಗತ್ ಸಿಂಗ್ ನಮ್ಮಂಗೆ ಅಳ್ಕೊಂತ ಹೊಂಟಿದ್ದಿಲ್ಲ, ಸಾವಿಗೆ ಹೊಂಟಾನ, ಸಾಯಕ್ಕೆ ಹೊಂಟಾನ, ನೇಣು ಗಂಬಕ್ಕ ಗಲ್ಲಿಗೆ ಕುತ್ತಿಗೆ ಹೋಗ್ತೈತಿ, ನಕ್ಕೋಂತ ಹೊಂಟಿದ್ದ. ಜೈಲರ್ ಕೇಳ್ತಾನ, ಯಾರಿಗೆ? ಭಗತ್ ಸಿಂಗನಿಗೆ. ಸಾವಿಗೆ ಹೊಂಟಾಗ ನಗಾಕತ್ತಿಯಲ್ಲ ನೀನು. ಅವಾಗ ಭಗತ್ ಸಿಂಗ್ ಹೇಳ್ತಾನೆ, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ಜೈಲರ, ನೀ ಪುಣ್ಯ ಮಾಡಿಯೋ, ನೀ ಇಲ್ಲಿರ್ಬೇಕು, ಇದನ್ನು ನೋಡೋದು ನೀನು ಪುಣ್ಯ ಮಾಡಿ ಅಂತ. ಏನು ನೋಡೋದಕ್ಕೆ ಪುಣ್ಯ ಮಾಡಿ ಅಂದ್ರೆ, ಹೌ ಇಂಡಿಯನ್ ಪೆಟ್ರಿಯಾಟ್ಸ್ ಎಂಬ್ರೆಸ್ ಡೆತ್ ವಿತ್ ಲವ್. ಭಾರತದ ರಾಷ್ಟ್ರ ಪ್ರೇಮಿಗಳು ತಾಯಿಯ ಋಣ ತೀರಿಸುವುದಕ್ಕಾಗಿ ಸಾವನ್ನು ಸಹಿತ ಎಷ್ಟು ಪ್ರೇಮದಿಂದ ಎದುರುಗೊಳ್ತಾರಂತ ನೋಡೋದಕ್ಕೆ ನೀ ಪುಣ್ಯ ಮಾಡಿ ನೀನು. ಇದು ಭಗತ್ ಸಿಂಗ್. ಮುಂದೆ ಹೋಗೋದ್ರಾಗ ತಾಯಿ ಬಂದು ನಿಂತಿರ್ತಾಳ, ಮಗ ನೇಣುಗಂಬಕ್ಕೆ ಹೊಂಟಿರ್ತಾನ, ತಾಯಿ ಕಣ್ಣಾಗ ನೀರ. ಭಗತ್ ಸಿಂಗ್ ತಾಯಿ ಕಣ್ಣೀರು ಒರೆಸಿ ತಾಯಿಗಂತಾನ, ಯವ್ವ ಯಾರ ಕಣ್ಣಾಗರ ನೀರು ಬರಲಿ. ತಾಯಿ ವಿದ್ಯಾವತಿ, ಭಗತ್ ಸಿಂಗನ ತಾಯಿ. ಮಗನ ನೇಣುಗಂಬಕ್ಕೇರೋದು ನೋಡ್ಲಿಕ್ಕೆ ತಾಯಿ ನಿಂತಿದ್ಲು. ತಾಯಿ ಕಣ್ಣಾಗ ನೀರು, ಮಗ ಕಣ್ಣೀರು ಒರೆಸ್ತಾನ. ಒರೆಸಿ ತಾಯಿಗಂತಾನ, ಯವ್ವ ಯಾರ ತಾಯರ ಅಳ್ಳಿ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರ. ವಿದ್ಯಾವತಿ ಅಂತಾಳ, ಯಪ್ಪ ಭಗತ, ಇದು ದುಃಖದ ಕಣ್ಣೀರಲ್ಲೋ, ನನ್ನ ಗರ್ಭದ ಮೇಲೆ ಸಿಟ್ಟು ಬಂದ ಕಣ್ಣೀರು. ಯಾಕೆ ನನ್ನ ಗರ್ಭದ ಮೇಲೆ ಸಿಟ್ಟು ಬಂದೈತಿ ಅಂದ್ರೆ, ಭಗತ್ ಸಿಂಗನಂಥ ಒಬ್ಬನೇ ಮಗುವಿಗೆ ಜನ್ಮ ಕೊಡುವ ಸಾಮರ್ಥ್ಯ ನನ್ನ ಗರ್ಭಕ್ಕೆ ಬಂದೈತಿ. ಅಕಸ್ಮಾತ್ 10 ಮಂದಿಗೆ ಜನ್ಮ ಕೊಡುವ ಸಾಮರ್ಥ್ಯ ನನ್ನ ಗರ್ಭಕ್ಕೆ ಬಂದಿದ್ರೆ ಆ 10 ಮಕ್ಕಳನ್ನು ದೇಶ ಸೇವೆ ಮಾಡ್ರಿ ಅಂತ ಕಳಿಸ್ತಿದ್ದೆ ನಾನು. ಅವಾಗ ಭಗತ್ ಸಿಂಗ್ ಅಂತಾನೆ, ಯವ್ವ ನೋಡು, ಒಬ್ಬನೇ ಭಗತ್ ಸಿಂಗ್ ಅಂತಿಲ್ಲ,
ಈ ದೇಶದ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ, ಆ ತಾಯಿಯ ಗರ್ಭದೊಳಗೆ ಆ ಮನೆಯೊಳಗೆ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರ. ಇದು ರಾಷ್ಟ್ರ ಪ್ರೇಮ. ಇದು ಮೀಸಲು ಮಾಡಲಿಲ್ಲೇನು? ಈ ಮೀಸಲು ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ. ಅದಕ್ಕೆ ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡಿಕೊಳ್ಳುವುದು. ಕೆಡಿಸಬೇಡ, ದೇವರು ಏನು ಕೊಟ್ಟಾನ ಅದನ್ನು ಕೆಡಿಸಬೇಡ. ಮೀಸಲು ಮಾಡುವುದು, ರಿಸರ್ವೇಷನ್ ಮಾಡುವುದು, ಇದು ಬ್ರಹ್ಮಚರ್ಯ. ತಮಗೆಲ್ಲ ಶರಣು ಶರಣ.